ಇವತ್ತಿನ ಸಮಾಜದಲ್ಲಿ ಇಂಥ ಮೆಸೇಜ್ ಬೇಕು. ಯಾಕೆ ಅಂದರೆ ಇಬ್ಬರು ಮಕ್ಕಳು ಅಂದರೆ ನಮ್ಮ ಯುವಕರು ಏನೋ ಒಂದು ತ್ಯಾಗ ಮಾಡ್ತಾರೆ. ಆ ಹೆಣ್ಣು ಮಗು ಒಂದು ಧೈರ್ಯದಿಂದ ಸಮಾಜಕ್ಕೆ ಏನು ಕೊಡಬೇಕು, ನಾನು ಸಮಾಜಕ್ಕೆ ಯಾವ ರೀತಿ ನಾನು ಇಂಥ ಒಂದು ಸಮಾಜದಲ್ಲಿ ಮಕ್ಕಳಿಗೆ ಯಾವ ರೀತಿ ಮೆಸೇಜ್ ಕೊಡಬೇಕು, ತಂದೆ ತಾಯಿಗೆ ಏನು ಕೊಡಬೇಕು, ಪ್ರತಿಯೊಂದು ಅಡಕವಾಗಿದೆ. ಅದ್ಭುತವಾಗಿದೆ ಸಿನಿಮಾ. ದಯಮಾಡಿ ಪ್ರತಿಯೊಬ್ಬರು ಇಂಥ ಸಿನಿಮಾವನ್ನು ನೋಡಿ ಇಂಥ ಒಬ್ಬ ನಾಯಕರಿಗೆ ಎಂಕರೇಜ್ ಕೊಡಬೇಕು ಅಂತ ನಾನು ಹೇಳ್ತೀರಾ? ಇಲ್ಲ, ಖಂಡಿತ ಬೇರೆ ಬೇರೆ ಯಾವ್ಯಾವ್ದೋ ನೋಡ್ತಾರೆ. ಸುಮ್ಮನೆ ಯಾವುದೋ ಗಲಾಟೆ ಮಾಡುವಂಥ ಸಿನಿಮಾ, ಬರೀ ಫೈಟ್ ಕೊಡುವಂಥ ಸಿನಿಮಾ ಅಂಥವೆಲ್ಲ ಬಿಟ್ಟು ಇಂಥ ಸಮಾಜದಲ್ಲಿ ಒಂದು ಉತ್ತಮವಾದಂಥ ಸಿನಿಮಾವನ್ನು ನೋಡಿ ಸಮಾಜದಲ್ಲಿ ಉತ್ತಮವಾಗಿ ಇಂಥ ನಾಯಕರನ್ನ ಬೆಳೆಸಿ ಅಂತ ನಾನು ಹೇಳ್ತೀನಿ. ಒಳ್ಳೇದಾಗಲಿ. ಯಾವ ಸ್ಕೂಲಿಂದ ಬಂದಿದ್ದೀರಾ? ಸೆಂಟ್ ಸೋಫಿಯಾ ಕಾನ್ವೆಂಟ್ ಹೈಸ್ಕೂಲ್, ನಾಗರಬಾವಿ, ಬೆಂಗಳೂರು. ಚೆನ್ನಾಗಿದೆ ಒಟ್ಟಿನಲ್ಲಿ. ಮೂವಿ ಹೆಂಗಿದೆ? ಸಖತ್ತಾಗಿದೆ. ಫ್ಯಾಮಿಲಿ ಕೂತ್ ನೋಡೋ ಮೂವಿ. ಸೊಸೈಟಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಸೊ ನಾವು ಬ್ರೇವ್ ಆಗಿರ್ಬೇಕು ಅಂತ ಹೆಣ್ಮಕ್ಳು ಹೇಗಿರ್ಬೇಕು ಅನ್ನೋದು ಅನ್ಸುತ್ತೆ. ಈಗಿನ ಸೊಸೈಟಿನಲ್ಲಿ ಪೇರೆಂಟ್ಸು ತಮ್ಮ ಹೆಣ್ಮಕ್ಳನ್ನ ಆಚೆ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಆ ಮೂವಿನಲ್ಲಿ ಒಂದು ಹುಡುಗಿ ಅವಳೊಬ್ಳೆ ಹೋಗಿ ನಾನು ನೋಡಿರೋ ಕೊಲೆ ಕೇಸ್ನ ಹೇಳಬೇಕು ಅಂತ ಅನ್ಕೊಂಡ್ರೆ ದಟ್ಸ್ ದ ಬ್ರೇವೆಸ್ಟ್ ಪಾರ್ಟ್. ನಿಮ್ಮ ಲೈಫ್ ಕನೆಕ್ಟ್ ಆಗುತ್ತಾ? ಎಷ್ಟೊಂದು ಮೂಮೆಂಟ್ಸಲ್ಲಿ ಅಥವಾ ಕೆಲವು ಮೂಮೆಂಟ್ಸಲ್ಲಿ ಆಗುತ್ತೆ. ಬೇರೆ ಸ್ಕೂಲ್ ಮಕ್ಕಳಿಗೆ ಈ ಸಿನಿಮಾ ರೆಕಮೆಂಡ್ ಮಾಡ್ತೀರಾ? ಹೌದು, ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಸರ್. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನ್ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕೆಂದರೆ ಇವೆಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾ ಇದ್ರು. ಆ ಪ್ಯಾನ್ ಇಂಡಿಯಾ ಎಲ್ಲ ಸಿನಿಮಾಗಳು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಬೇರೆ ಭಾಷೆಗಳಲ್ಲಿ ಇವಾಗ ತಮಿಳ್ ಆಗಿರ್ಬೋದು, ತಮಿಳಲ್ಲಿ ಎಸ್ಪೆಷಲಿ ಕಂಟೆಂಟ್ ಓರಿಯೆಂಟ್ ಸಬ್ಜೆಕ್ಟ್ ಇರ್ತದೆ. ಯಾವುದೋ ಒಂದು ಮಧ್ಯಮ ವರ್ಗದ ವ್ಯಕ್ತಿ ಇಟ್ಕೊಂಡು ಇದು ಮಾಡ್ತಾರೆ, ಆ ಒಂದು ಕಥೆಯನ್ನು ಹೆಣಿತಾರೆ. ಆ ಒಂದು ಹೆಣೆ ಇಟ್ಕೊಂಡು ಇವತ್ತು ಸಹ ಒಂದು ಸೋಷಿಯಲ್ ಸಬ್ಜೆಕ್ಟ್ ಇಟ್ಕೊಂಡು, ಸಾಮಾಜಿಕ ಕಾಳಜಿ ಇಟ್ಕೊಂಡು ರಘು ಶಿವಮೊಗ್ಗ ಅವರು ಒಬ್ಬ ನಟನಾಗಿ ಮತ್ತು ಒಬ್ಬ ನಿರ್ದೇಶಕರಾಗಿ ಸಿನಿಮಾದಲ್ಲಿ ಗೆದ್ದಿದ್ದಾರೆ. ಭಾಳ ಭಾವನಾತ್ಮಕವಾಗಿ ಸಿನಿಮಾ ಮೂಡಿ ಬಂದಿದೆ. ಇಟ್ ಹಸ್ ಕಮ್ ಔಟ್ ವೆಲ್. ದಯವಿಟ್ಟು ಈ ಒಂದು ಚಿತ್ರನ ಎಲ್ಲ ಆಡಿಯನ್ಸು, ಕನ್ನಡ ಚಿತ್ರರಂಗದ ಎಲ್ಲ ಕಲಾ ರಸಿಕರು ಬಂದು ನೋಡಬೇಕು ಅಂತ ನಾನು ಹೇಳ್ತೀನಿ. ಧನ್ಯವಾದ. ಕನ್ನಡದಲ್ಲಿ ಇಂಥ ಮೂವಿ ತುಂಬ ವೇಟಿಂಗ್ ಆಗಿತ್ತು. ಸೊ ಈಗ ಬಂದಿದೆ ಮೂವಿ, ದಯವಿಟ್ಟು ಬಂದು ನೋಡಿ. ಎಮೋಷನ್ ಇದೆ, ಆ್ಯಕ್ಷನ್ ಇದೆ, ಆಮೇಲೆ ಒಂದು ಒಳ್ಳೆ ಮೆಸೇಜ್ ಇದೆ. ಈಗಿನ ಜನಕ್ಕೆ ಎಲ್ಲರೂ ಮೊಬೈಲಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೂವಿಲಿ. ದಯವಿಟ್ಟು ಎಲ್ಲರೂ ಬನ್ನಿ. 100 days ಅಂತೂ ಗ್ಯಾರಂಟಿ. ಯಾಕೆಂದರೆ ಇಂಥ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರಲಿಲ್ಲ, ಈಗ ಬಂದಿದೆ. ದಯವಿಟ್ಟು ಎಲ್ಲ ಬಂದು ಸಪೋರ್ಟ್ ಮಾಡಿ. ತುಂಬ ಸೂಪರ್ ಆಗಿ ಬಂದಿರೋ ಮೂವಿ. ಥ್ಯಾಂಕ್ ಯು. ಮಸ್ಟ್ ವಾಚ್ ಮೂವಿ. ಐ ಆಮ್ ಸ್ಪೀಚ್ಲೆಸ್. ಈ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಂತೂ ಮಾತಾಡೋಕ್ಕೆ ಆಗಲ್ಲ. ಇಲ್ಲಿ ಬಂದು ಆ ಥರ ಇದೆ, ಇಲ್ಲಿ ಬಂದು ಮಾತಾಡೋದು ಕಷ್ಟ ಅನ್ನೋ ಥರ ಇದೆ ಲಾಸ್ಟ್ ಎಂಡಿಂಗು. ಅದನ್ನು ಜನ ಬಂದು ನೋಡಬೇಕು. ನ್ಯೂ ಕಮರ್ಸ್ ಆದ್ರೂ, ಫ್ರೆಷರ್ಸ್ ಆದ್ರೂ ಸಖತ್ತಾಗಿ ಲೈವ್ ಆ್ಯಕ್ಷನ್ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಮಕ್ಕಳು ತಪ್ಪದೆ ನೋಡಬೇಕಾಗಿರೋ ಸಿನಿಮಾ ಇದು. ತುಂಬ ಚೆನ್ನಾಗಿದೆ. ಒಂದೊಂದು ನಿಮಿಷ ಕೂಡ ತಪ್ಪದೆ ನೋಡಬೇಕಾಗಿರೋಂಥ ಸಿನಿಮಾ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಕಣ್ಣು ಅದ್ದೇ ಆಗಿ ತುಂಬ ಪಿಕ್ಚರ್ ನೋಡಿ, ಹಿಂದೆ ನೋಡಿದ ಪಿಕ್ಚರ್ ಇವತ್ತು ಅದು ಒಂದು ಮರು ನೆನಪಾಗ್ತಾಯಿದೆ. ಫ್ಯಾಮಿಲಿ, ಫ್ರೆಂಡ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ನೋಡಿ ಪಿಕ್ಚರ್.